ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿನ ಮನೇಲಿ ಹೇಗೆ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೇಲಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ನೀವು ಈ ಥರ ಡೆಕೋರೇಟಿವ್ ದೀಪ ಇಲ್ಲ ಪ್ಲೇಟ್ ಇಲ್ಲ ಕಮಲದ ಬಟ್ಲು ಬೇಕಾದ್ರೂ ಇಟ್ಕೊಳ್ಳಿ. ಅದಕ್ಕೆ ಕೆಂಪು ವಸ್ತ್ರ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಅದರಲ್ಲಿ ಈ ಸಾಮಗ್ರಿಗಳನ್ನ ಇಟ್ಟರೆ ಒಳ್ಳೆಯದು. 6 ಲವಂಗ, 6 ಏಲಕ್ಕಿ, 6 ಕಮಲದ ಬೀಜ, 6 ಕವಡೆ, 6 ಗೋಮತಿ ಚಕ್ರ, 1 ಅಡಿಕೆ ಮತ್ತು ಕಾಯಿನ್ಸ್ ನೋಟ್. ನಿಮ್ಮ ಅನುಕೂಲ, ಅದು ಯಾವ್ದು ಬೇಕಾದ್ರೂ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ. ಇಲ್ಲಿ ಅಕ್ಕಿ ವಿಡಿಯೋ ಸ್ಕಿಪ್ ಆಗಿದೆ. ಮತ್ತು ಗುಲ್ಗಂಜಿ ನಾನು ಊರಿಂದ ತರಿಸ್ತಾ ಇರೋದ್ರಿಂದ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ. ಎಲ್ಲ 6 ಇಟ್ಟರೆ ಶುಕ್ರನ ಕೃಪೆ ಕೂಡ ಇರುತ್ತೆ. ಇದರಲ್ಲಿ ಲಕ್ಷ್ಮೀ ವಿಗ್ರಹ ಇಡೋರು ಬೇಕಾದ್ರೂ ಇಡ್ಬೋದು, ಇಲ್ಲ ಲಕ್ಷ್ಮಿ ಫೋಟೋ ಮುಂದೆ ಇದನ್ನೆಲ್ಲ ಇಡ್ತೀನಿ ಅಂತಂದ್ರೂ ಇಡ್ಬೋದು. ಅದು ನಿಮ್ಮ ಅನುಕೂಲ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಆ ಲಕ್ಷ್ಮೀ ದೇವಿ ಕೃಪೆ ಇರಲಿ, ಒಳ್ಳೇದು ಮಾಡಲಿ ಲಕ್ಷ್ಮೀ ದೇವಿ ಅಂತ ಇಲ್ಲಿಗೆ ಈ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.